ತಿರುಚಿಟ್ರಂಬಲಂ. ಯಾವ ಉತ್ತರವನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತೀರೋ ಆ ಉತ್ತರ ಇಲ್ಲಿ ಸಿಗಲ್ಲ. ಯಾವ ಉತ್ತರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇನ್ನೇನೋ ನೀವು ಹೇಳಕ್ಕೆ ಬಂದರೆ ಅದಕ್ಕೆ ಇಲ್ಲಿ ಕಾಲಾವಕಾಶನೂ ಇಲ್ಲ, ನಮಗೆ ಬೇರೆ ಮಾತಾಡೋಕ್ಕೂ ಆಗಲ್ಲ. ಈ ಸಂದರ್ಶನವೇ ಒಂದು ದೊಡ್ಡ ಭಾಗ್ಯ. ಅದೇ ನಾನು ಕೃತಾರ್ಥನಾಗಿದ್ದೀನಿ ಅಂತ ಹೇಳ್ತೀನಿ. ಇಲ್ಲಿರುವಂಥ ಲೀಲಮ್ಮ ಅವರಿಗೆ ಖಂಡಿತವಾಗ್ಲೂ ನಾನು ಯಾವಾಗಲೂ ಸದಾಚರಣೆ ಆಗಿರ್ತೀನಿ. ಯಾಕಂದರೆ ಅವರಿಂದನೇ ಇವತ್ತಿನ ಈ ಗುರುಗಳ ಸಂದರ್ಶನಕ್ಕೆ, ಈ ಗುರುಗಳ ಭೇಟಿಗೆ ಸಾಧ್ಯವಾದದ್ದು. ಸೊ ಎಲ್ಲರಿಗೂ ಇಲ್ಲಿರುವಂಥ ಆಶ್ರಮದಲ್ಲಿ ಅಂದರೆ ಗುರುಮನೆಯಲ್ಲಿರುವಂಥ ಪ್ರತಿಯೊಬ್ಬರಿಗೂ ಶಿರಸಾ ವಹಿಸಿ ಇಲ್ಲಿಂದನೇ ನಮಸ್ಕಾರ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಗುರುಗಳೇ, ನಾನು ಆಲ್ರೆಡಿ ಇಲ್ಲಿ ಬರ್ಕೊಂಡಿಟ್ಟಿದ್ದೀನಿ, ಸುಮಾರು ಪ್ರಶ್ನೆಗಳನ್ನ ಬರೆದಿದ್ದೀನಿ. ಯಾವತ್ತೂ ಈ ಥರ ಬರೆದಿರೋನೇ ಅಲ್ಲ ನಾನು ಆ್ಯಕ್ಚುಲಾಗಿ ಪಾಡ್ಕಾಸ್ಟ್ಗಳಲ್ಲಿ. ಇದರಲ್ಲಿ ನಾನು ಒಂದು ಪ್ರಶ್ನೆ ನಿಮ್ಮನ್ನು ಕೇಳಬೇಕು ಗುರುಗಳೇ. ಹರ ಮುನಿದರು ಗುರು ಕಾಯುವನು ಅಂತ ಒಂದು ಮಾತಿದೆ. ಅಂದರೆ ದೇವರು ಕೈ ಬಿಟ್ಟಾಗ ಗುರು ನಮ್ಮನ್ನು ಕೈ ಬಿಡಲಾರ ಅಂತ ಹೇಳ್ತಾರೆ. ಹಾಗಾದರೆ ದೇವರಿಗಿಂತ ದೊಡ್ಡವರ ಗುರುಗಳು? ಖಂಡಿತವಾಗಿಯೂ ಅವರವರ ನಂಬಿಕೆ. ಅಂಥ ಸ್ಥಿತಿಯನ್ನು ಕಂಡವರು ಹೇಳಿರ್ಬೋದಲ್ಲ. ಇಲ್ಲದಿದ್ದರೆ ಯಾವಾಗಲೂ ಎಷ್ಟೋ ಕೋಟಿ ವರ್ಷಗಳ ಹಿಂದಿನ ಮಾತು ಇವತ್ತು ಕೂಡ ನಮ್ಮ ಬಾಯಲ್ಲಿ ಬರ್ತದೆ ಅಂತ ಅದಕ್ಕೆ ಸತ್ಯ ಇದೆ ಅಂತ ಅರ್ಥ ಅಲ್ಲ. ಗುರು ಬ್ರಹ್ಮ ಅಂತ ಹೇಳಿದರು, ಗುರು ವಿಷ್ಣು ಅಂತ ಹೇಳಿದರು, ಗುರುದೇವೋ ಮಹೇಶ್ವರ ಅಂತ ಹೇಳಿದರು. ಇದು ಮೂರು ಇಲ್ಲದ್ರೆ ಏನಿಲ್ಲ ಅಂತೇಳಿ. ಇದು ಮೂರು ನಮ್ಮ ಒಳಗೆ ಉಂಟಲ್ಲ, ಅಗ್ನಿ, ವಾಯು, ಜಲ. ಆಗ ಗುರು ಬ್ರಹ್ಮ ನಮ್ಮೊಳಗಿದ್ದಾನೆ, ಗುರು ವಿಷ್ಣು ನಮ್ಮೊಳಗಿದ್ದಾನೆ, ಗುರುದೇವೋ ಮಹೇಶ್ವರನು ನಮ್ಮೊಳಗೂ ಇದ್ದಾನೆ. ನೀನು ಹೇಗೆ ನೋಡ್ತಿ ಹಾಗೆ. ಸಾಧು ಸಂತರು ವಾಸ ಮಾಡುವ ಸ್ಥಳವನ್ನು ಕೈಲಾಸ ಅಂತೇಳಿ, ಸಂಸಾರಿಗಳು ಸಂತೋಷದಿಂದಿರುವ ಸ್ಥಳವನ್ನು ವೈಕುಂಠ ಅಂತೇಳಿ, ವಿದ್ಯಾಭ್ಯಾಸವನ್ನು ಬ್ರಹ್ಮ ಅಂತೇಳಿ, ಸತ್ಯ ಅಂತೇಳಿ, ಗುರುಕುಲ ಅಂತೇಳಿ, ಎಜುಕೇಷನ್. ಎಷ್ಟೋ ದೂರ ಹೋಗ್ತಿದೆಯಲ್ಲ, ಯಾಕೆ ಅಲ್ಲೇ ಉಂಟಲ್ಲ, ಒಳಗೆ ಹತ್ರ ಉಂಟಲ್ಲ. ಎಂಥ ಪ್ರಶ್ನೆ ಕೇಳಿ. ಗುರು ಹರ ಮುನಿದರು ಒಂದು ನಿಮಿಷ, ಅದು ರಿಪೀಟ್ ಆಗಬೇಕು ಸ್ವಲ್ಪ. ಎಲ್ಲೆಲ್ಲಿಗೆ ಹೋಗ್ತಾ ಇರ್ತೇವೆ ಇಲ್ಲಾದರೆ. ಗುರು ದೇವರಿಗಿಂತ ದೊಡ್ಡವನಾಗ್ತಾನೆ. ಖಂಡಿತವಾಗಿಯೂ ದೇವರು ಅಂತ ಹೇಳಿಕೊಟ್ಟದ್ದೇ ಗುರು ಅಲ್ವಾ. ದೇವರು ಎಲ್ಲಿಯಾದರೂ ಹೇಳಿದಾರ ನಾನು ದೇವರು ಅಂತೇಳಿ? ದೇವರು ಎಲ್ಲಿಯೂ ಹೇಳಿಲ್ಲ ನಾನು ದೇವರು ಅಂತೇಳಿ. ನಾವು ಹೇಳಿದ್ದು ಅವ ದೇವರು ಅಂತೇಳಿ. ಈಗ ತಾನೇ ಮೂರ್ತಿ ಇಲ್ಲದ ಕಾಲದಲ್ಲಿ ಯಾವುದನ್ನು ದೇವರು ಅಂತ ಹೇಳಿದರು? ಯಾವುದಕ್ಕೆ ಪೂಜೆ ಮಾಡಿದರು? ಅಗ್ನಿಯನ್ನು ದೇವರು ಅಂತ ಪೂಜೆ ಮಾಡಿದರು, ನೀರನ್ನು ದೇವರು ಅಂತ ಪೂಜೆ ಮಾಡಿದರು, ಗಾಳಿಯನ್ನು ದೇವರು ಅಂತೇಳಿ ಪೂಜೆ ಮಾಡಿದರು, ಎಲ್ಲ ಗಿಡ ಮರಗಳನ್ನು. ಆದ ಕಾರಣ ಇವತ್ತಿಗೂ ಎಲ್ಲೋ ಒಂದು ಎಳ್ಳಿನಷ್ಟು ಅದು ಕಾಣ್ತದೆ, ಸುಮ್ಮನೆ ಕಾಣೋದಿಲ್ಲಲ್ಲ. ಆಗ ಪ್ರಕೃತಿಯನ್ನು ಪೂಜಿಸಿದ್ದು ಮೊದಲು. ಈಗ ಅಪ್ಡೇಟ್ ಆಗಿ ಅದು ಸ್ಮಾಲ್ ಆಗಿದೆ. ಒಂದು ದೇವಸ್ಥಾನ ಅಂತೇಳಿ ದೇವಸ್ಥಾನದಲ್ಲಿ ಒಂದು ಅಶ್ವತ್ಥ ಕಟ್ಟೆ, ಆ ದೇವಸ್ಥಾನದೊಳಗೆ ಒಂದು ಯಜ್ಞಗುಂಡ, ಯಾವಾಗ ಬೇಕಾಗ ದೇವಸ್ಥಾನದೊಳಗೆ ಒಂದು ಪುಷ್ಕರಣಿ. ಇದೆಲ್ಲ ಯಾಕೆ ದೇವಸ್ಥಾನದೊಳಗೆ ಮಾಡಿದ್ದು? ಭಗವಂತ ಎಲ್ಲಿ ಇದ್ದಾನೆ, ಎಲ್ಲಿಂದ ಬಂದ? ಅದನ್ನು ಹೇಳಿಕೊಟ್ಟವ ಗುರು ಅಲ್ವಾ. ಹೌದು. ಆದ ಕಾರಣ ಗುರುವೇ ಮೇಲಾಯ್ತಲ್ಲ. ಗುರುವೇ ಶರಣು. ನಾನು ಈ ಥರ ಪ್ರಶ್ನೆಗಳನ್ನ ನಿಮ್ಮನ್ನು ಕೇಳ್ತೀನಿ ಅಂತ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಒಬ್ಬ ಗುರುವಿನ, ಒಬ್ಬ ದೇವರನ್ನು ಮೊರೆ ಹೋಗಿರ್ತಾನೆ, ದೇವರನ್ನ ನಂಬಿರ್ತಾನೆ, ನೀನೇ ಎಲ್ಲ ಅಂದಿರ್ತಾನೆ. ಇಷ್ಟೆಲ್ಲ ದೇವರನ್ನ ನಂಬಿರುವಂಥ ಪ್ರತಿಯೊಬ್ಬರ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಒಬ್ಬರು ಮನೇಲಿ ದರೋಡೆ ಆಗುತ್ತೆ, ಇನ್ಯಾರೋ ಒಬ್ಬರು ಇಲ್ಲಿ ಕೊಲೆ ಮಾಡ್ತಾರೆ, ಇನ್ಯಾರೋ ಚಿಕ್ಕ ಮಕ್ಕಳ ಮೇಲೆ ಒಂದು ರೇಪ್ ಆಗುತ್ತೆ, ಇನ್ಯಾರೋ ಒಬ್ಬರು ಸುಳ್ಳು ಹೇಳಿ ಏನೋ ಮಾಡಿರ್ತಾರೆ, ಹಣದಲ್ಲಿ ಮೋಸ ಹೋಗಿರ್ತಾರೆ, ಬೇರೆ ವಿಚಾರಗಳಲ್ಲಿ ಅವ್ರಿಗೆ ನೋವನ್ನು ತಂದಿರ್ತಾರೆ. ಎಲ್ಲವನ್ನೂ ನಾನು ನಿನ್ನ ಮೇಲೆ ಬಿಟ್ಟಿದ್ದೀನಿ ಭಗವಂತ, ನಾನು ನಿನ್ನ ನಂಬಿದ್ದೀನಿ ಅಂತಂದಾಗ ಈ ಥರ ಕೆಟ್ಟ ಪರಿಸ್ಥಿತಿ ಸಂದರ್ಭಗಳಲ್ಲಿ ಭಗವಂತ ಯಾಕೆ ನಮ್ಮನ್ನು ರಕ್ಷಣೆ ಮಾಡಲ್ಲ? ಯಾಕಲ್ಲೆಲ್ಲೋ ಒಬ್ಬರು ಚಿಕ್ಕ ಮಕ್ಕಳ ಮೇಲೆ ರೇಪ್ ಆಗುತ್ತೆ, ಯಾಕಲ್ಲೆಲ್ಲೋ ದರೋಡೆ ಆಗುತ್ತೆ, ಯಾಕಲ್ಲೆಲ್ಲೋ ಒಬ್ಬರು ದುಡ್ಡಿನಲ್ಲಿ ಮೋಸ ಮಾಡ್ತಾರೆ? ಯಾಕೆ ಈ ಸಮಯದಲ್ಲಿ ಭಗವಂತ, ನಾನು ನಂಬಿರೋ ಭಗವಂತ
ನಿನ್ನ ಪ್ರಾರ್ಥನೆಗೆ ತಕ್ಕವಾಗಿ ನಿಮಗೆ ಸಿಗುವುದು ಭಗವಂತ. ಅರ್ಥ ಮಾಡಿಕೊಳ್ಳಬೇಕು. ಶಾಲೆಗೆ ಎಲ್ಲ ಮಕ್ಕಳು ಹೋಗ್ತಾರೆ, ಒಂದೇ ಮಾಸ್ಟ್ರು, ಒಂದೇ ಪಾಠ. ಮಾರ್ಕ್ಸ್ ಎಷ್ಟು ಮಕ್ಕಳಿಗೆ? ಕೆಲವರು 5, ಕೆಲವರು ಪಾಸ್, ಕೆಲವರು ಜಸ್ಟ್ ಪಾಸ್, ಕೆಲವರು 75%, ಇನ್ನು ಕೆಲವರು 90%, ಇನ್ನು ಕೆಲವರು. ಯಾಕೆ ವ್ಯತ್ಯಾಸ ಆಯಿತು? ಮಾಸ್ಟ್ರು ಸರಿ ಇಲ್ವಾ? ಶಾಲೆ ಸರಿ ಇಲ್ವಾ? ಅಲ್ಲ ಶಾಲೆ ಕಳಿಸಿದ ಅಪ್ಪ ಅಮ್ಮ ಸರಿ ಇಲ್ವಾ? ಅಲ್ಲ ಓದೋ ವಿದ್ಯಾರ್ಥಿ ಸರಿ ಇಲ್ವಾ? ವಿದ್ಯಾರ್ಥಿ ಸರಿ ಇಲ್ಲ ಇಲ್ಲಿ. ಅವರವರ ಕರ್ಮಕ್ಕೆ ತಕ್ಕವಾಗಿ ಅವರವರ ಜೀವನ, ವಿಧಿ ನಿಯಮ ಇದು. ಯಾರು ಎಲ್ಲಿ ಹೇಗೆ ಸಾಯಬೇಕು ಹಾಗೆ ಸಾಯಿತು. ಸತ್ಯ ತಿಳಿದು ನಾವು ಹೇಳೋದು ಇಷ್ಟೇ. ನಡೆದ ಸತ್ಯ ಅಲ್ವಾ? ಯಾವ ಜನ್ಮದಲ್ಲಿ ಏನು ಮಾಡಿದಂತೆ ಯಾರಿಗೆ ಗೊತ್ತು? ಅದು ನಮಗೆ ಪಾಠ ಅಷ್ಟೇ. ಅದನ್ನು ನೋಡಿ ಕಲಿತುಕೊಳ್ಳಿ. ಪ್ರಪಂಚ ಈ ಸ್ಥಿತಿಗೆ ಹೋಗ್ತಾ ಉಂಟು. ಮನುಷ್ಯರ ಮನಸ್ಥಿತಿ ಹೀಗೆ ಆಗಿದೆ. ಮನುಷ್ಯರಿಂಥ ಕ್ರೂರತ್ವದಲ್ಲಿದ್ದಾರೆ. ಮೃಗತ್ವ ಬೆಳೀತಾ ಉಂಟು. ರಾಕ್ಷಸತ್ವ ಎದ್ದು ಬೆಳೀತಾ ಉಂಟು. ಎದ್ದೆದ್ದು ಕಾಣ್ತಾ ಉಂಟು ಎಂಬ ಸತ್ಯವನ್ನು ತಿಳಿಯಲಿಕ್ಕೆ ಬೇಕಾಗಿ, ಆಗ ನಮ್ಮ ಒಳಗಿರೋ ದೈವತ್ವ, ಆ ದೈವಿಕ ಶಕ್ತಿಯನ್ನು ಹೆಚ್ಚಿಸ್ತಾ ಹೋಗಬೇಕು. ಇದೆಲ್ಲ ಲೈವ್ ಆಗಿ ಪಾಠ ಆಗೋದಲ್ಲ. ಅವರವರ ಕರ್ಮಾನುಸಾರ ಅನುಭವಿಸಲೇಬೇಕು ಅಂತ ಹೇಳ್ತೀರಾ? ಖಂಡಿತವಾಗಿಯೂ. ಅವರವರ ಕರ್ಮಕ್ಕೆ ಸರಿಯಾಗಿ ಅವರವರ ಜೀವನ, ಅವರವರ ಋಣಕ್ಕೆ ತಕ್ಕವಾಗಿ ಅವರವರ ಕೊನೆಯ ಸ್ಥಿತಿ. ಎಲ್ಲಿ ಅಂತ ಗೊತ್ತಿಲ್ಲ. ರೋಡಿನಲ್ಲಿಯ, ಬಸ್ಸಿನಲ್ಲಿಯ, ಮನೆ ಒಳಗೆಯ, ಆಸ್ಪತ್ರೆಯಲ್ಲಿಯ, ಎಲ್ಲಿ ಋಣ ಆ ದೇಹದ್ದು ಮುಗೀತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ನಿಮ್ಮ ಸಾಮಾಜಿಕ ಜಾಲತಾಣದಲ್ಲೂ ಒಂದು ಪ್ರಶ್ನೆ ಕೇಳಿದ್ದೆ. ಅದು ನಿಮ್ಮ ಭಕ್ತಾದಿಗಳು ಕೇಳಿದ್ದು ಮರಣವೆಂದರೆ ಏನು ಅಂತ. ಬಟ್ ಇದಕ್ಕೊಂದು ಸ್ವಲ್ಪ ವಿಚಾರವನ್ನು ನಾನು ಹೇಳ್ತೀನಿ. ಬದುಕು ಮತ್ತು ಮರಣ ಮಧ್ಯೆ ಇರುವಂಥ ಈ ಜೀವನದಲ್ಲಿ ಮೊದಲಾಗುವುದು ಬದುಕು, ಕೊನೆಯಾಗುವುದು ಮರಣ. ಬದುಕು ಶ್ರೇಷ್ಠವಾ, ಮರಣ ಶ್ರೇಷ್ಠವಾ? ಮರಣ ಶ್ರೇಷ್ಠ. ಯಾಕೆ ಅಂತ ಹೇಳಿದರೆ, ಆ ಶ್ರೇಷ್ಠ ಸ್ಥಿತಿಯನ್ನು ಕೊಡೋದು ಮರಣ ಅಂತ ಹೇಳೋದು. ಆದ ಕಾರಣ ಮರಣ ಶ್ರೇಷ್ಠ ಅಂತ ಹೇಳೋದು. ಅವ ಯಾವ ರೀತಿ ಬದುಕಿದ ಎಂಬ ವಿಚಾರವನ್ನು ಪ್ರಪಂಚಕ್ಕೆ ಒಂದು ಲಾಂಚ್ ಮಾಡಿದ ಮರಣ. ಮರಣ ಎಲ್ಲರೂ ಆಗ್ತಾರೆ. ಮರಣ ಯಾವಾಗ ಆಗ್ತಾರೆ ಅಂತ ಗೊತ್ತಿಲ್ಲ. ಮರಣ ಯಾವಾಗ ಆಗ್ತಾರೆ ಅಂತೇಳಿ ಒಬ್ಬನೊಳಗೆ ತಿಂಕ್ ಬಂದರೆ ಕ್ಷಣ ಕೂಡ ಅವ ಒಳ್ಳೆಯದನ್ನೇ ಮಾಡ್ತಾನೆ. ಆ ಮರಣದ ತಿಂಕ್ ಬಂದ ಕಾರಣದಾನೆ ಬದುಕನ್ನು ಚೇಂಜ್ ಮಾಡಿದೀವ. ಗೌತಮ ಬುದ್ಧನಿಗೆ ಜ್ಞಾನವಾದದ್ದು ಆಗಿದ್ದಾನೆ. ನಾನು ಸಾಯ್ತೇನೆ ಹಾಗಾದರೆ ಅಂತೇಳಿ. ಅದರ ಮುಂದೆ ತುಂಬ ಇದೆ, ಭಿಕ್ಷುಕ, ರೋಗಿ ಎಲ್ಲ ಕಾಣ್ತದೆ. ಕೊನೆಗೆ ಡೆತ್ತನ್ನು ನೋಡುವಾಗ ಅವನಿಗೆ ಬೇಡ ನಾನು ಸಾಯುವುದಾದರೆ, ಹಾಗಾದರೆ ಸಾವು ಅಂದರೆ ಏನು, ಮರಣ ಅಂದರೆ ಏನು ಅಂತ ಹುಡುಕಿಕೊಂಡು ಹೋದ ಕಾರಣದಾನೆ ಭಗವಂತ ಆದ, ಬುದ್ಧ ಆದ. ಅನೇಕ ಮಹಾಜ್ಞಾನಿಗಳು, ಆದಿಶಂಕರಾಚಾರ್ಯರು ಸಾವು ಅಂದರೆ ಏನು, ಮರಣ ಅಂದರೆ ಏನು ಅಂತೇಳಿ ಅವರು ತನ್ನ ಒಳಗೆ ಹುಡುಕಿದ ಕಾರಣ ಅವರು ಪ್ರಪಂಚಕ್ಕೆ ದಾರಿದೀಪ ಆದರು. ಇಲ್ಲಿ ಯಾವುದು ಶ್ರೇಷ್ಠ? ಯಾವ ಅರಿವು ಬರಬೇಕು ಕೊನೆಗೆ? ಆ ಮರಣದ ಅರಿವು ಬಂದರೆ ಅದು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಇನ್ನು ಗೊತ್ತಿದ್ದರೆ ಕೂಡಿದಷ್ಟು ಒಳ್ಳೆಯದು ಮಾಡಲಿಕ್ಕೆ ಆಗಿಬಿಡ್ತದೆ. ಅವನು ಪರಮ ಶ್ರೇಷ್ಠ ವ್ಯಕ್ತಿ ಅಂತ ಹೇಳೋದು. ಅವನು ಓಡಾಡಿದೆಲ್ಲ ಬಂಗಾರ ಆಗ್ಬೋದು, ಚಿನ್ನ ಆಗಿ ಬಿಡ್ಬೋದು, ವಜ್ರ ವೈಡೂರ್ಯ ಆಗಿರ್ಬೋದು, ಒಣಗಿದ ಹುಲ್ಲು ಕೂಡ ಚಿಗುರ್ಬೋದು. ಈ ಕ್ಷಣದಲ್ಲಿ ಬದುಕುವನ ಸ್ಥಿತಿಯನ್ನು ಹೇಳೋದು. ಬೇರೆಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಹೇಳೋದು, ಗುರುಗಳೇ ನಿಮ್ಮ ಪಾದ ಸ್ಪರ್ಶ ಮಾಡಿ. ಎಲ್ಲ ಪುರಾಣದಲ್ಲಿ ಹೇಳ್ತಾರಲ್ಲ, ಅವರು ಪಾದ ಸ್ಪರ್ಶ ಮಾಡಿದ ಕೂಡಲೇ ಎಲ್ಲವೂ ಅದು ಪವಿತ್ರವಾಯಿತು ಅಂತೇಳಿ. ಮರಣ ಎಂಬ ಚಿಂತನೆ, ಮರಣ ಎಂಬ ಥಾಟ್ಸ್, ನಾನು ನಾಳೆ ಇಲ್ಲ
ಎಂಬ ವಿಚಾರ ಮುಂದಿನ ಕ್ಷಣದಲ್ಲಿ ನಾನಿಲ್ಲ ಅಂತೇಳಿ ಯಾರಿಗೊಬ್ಬನಿಗೆ ದೃಢವಾಗಿ ಬರ್ತದೋ ಅವ ಕ್ಷಣ ಕ್ಷಣಕ್ಕೂ ಕೂಡ ಒಳ್ಳೆಯದನ್ನು ಮಾಡ್ತಾ ಹೋಗ್ತಾನೆ. ಆಟೋಮೆಟಿಕ್ ಅವನಿಗೆ, ಈಗ ನೀನು ಕೇಳಿದೆಯಲ್ಲ ಕುಂಡಲಿನಿ ಅಂತ ಹೇಳೋ ವಿಚಾರ, ಅವನಿಗೆ ಆಟೋಮೆಟಿಕ್ ಕುಂಡಲಿನಿ ಜಾಗೃತಿ ಆಗ್ತದೆ. ಕುಂಡಲಿನಿ ಶಕ್ತಿ ಇರೋ ಕಾರಣವೇ ಎಲ್ಲ ಮಾಡೋದಿದು. ಅದು ಜಾಗೃತಿ ಮಾಡಲಿಕ್ಕೇನಿಲ್ಲ ಇಲ್ಲಿ. ಅದು ಯಾವಾಗ ಬರಬೇಕಾಗ ಬರ್ತದೆ, ಅದು ಯಾವಾಗ ಸಿಗಬೇಕು ಆಗ ಸಿಗ್ತದೆ. ಅದು ಸಿಗಬೇಕು ಎಂಬ ವಿಧಿ ಇದ್ದರೆ ಅದು ಸಿಕ್ಕೇ ಸಿಗ್ತದೆ. ಒಬ್ಬನ ಜೀವನದಲ್ಲಿ ಅದು ಸಿಗಬೇಕು ಅಂತ ಹೇಳೋ ಒಂದು ವಿಧಿ ಇದ್ದರೆ, ಅವ ಅದಕ್ಕೆ ಆಗಿ ಹುಟ್ಟಿದವ ಆಗಿದ್ದರೆ ಅವ ಏನು ಮಾಡಬೇಕಾಗಿಲ್ಲ, ತನ್ನಿಂದ ತಾನಾಗಿ ಆಗ್ಬೋದು.